ಎಸ್, ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಾವು ನಿಮ್ಮನ್ನ ನೋಡಿದಾಗ ಒಂದು ಇನ್ಸಿಡೆಂಟ್ ಬಗ್ಗೆ ತುಂಬಾನೇ ಒಂದು ಭಾವುಕರಾದ್ರಿ. ದರ್ಶನ್ ಸರ್ ಹೊರಗೆ ಬರಬೇಕು ಅಂತ ಹೇಳಿನೂ ಕೂಡ ಒಂದು ಭಾವುಕವಾದಂಥ ಒಂದು ಮೂಮೆಂಟನ್ನು ನೀವು ಹಂಚ್ಕೊಂಡ್ರಿ. ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡೀಟೇಲಿಂಗ್ ಆಗಿ ಏನಾದರೂ ಹೇಳ್ತೀರಾ ಅಂದರೆ? ಡೀಟೇಲಿಂಗ್ ಅಂತಂದರೆ ನೋಡಿ, ಆ ಹುಡುಗ ನನ್ನ ನೋಡಿದಾಗ ಚಿಕ್ಕವನು, ಒಂದು 13-14 ವರ್ಷ ಇದ್ದಿರ್ಬೋದು. ಇನ್ನು SSLCಗೂ ಬಂದಿದ್ನೋ ಇಲ್ವೋ ಗೊತ್ತಿಲ್ಲ. ಸೊ ಆಗ್ಲಿಂದಲೂ ಕಷ್ಟ ಅಂತಂದರೆ ಅವ್ರ ತಂದೆ ಡಯಾಬಿಟಿಕ್ ಆಗೋದ್ರು, ಆಮೇಲೆ ಕಿಡ್ನಿ ಇದಾಯಿತು. ಅವ್ರ ಅಮ್ಮನೇ ಕಿಡ್ನಿ ಕೊಟ್ಟು ಅವರನ್ನು 4-6 ವರ್ಷ ಉಳಿಸ್ಕೊಂಡ್ರು. ಅವ್ರ ಸಾವನ್ನು ಮುಂದೆ ತಳ್ಳಿದ್ರು. ಎಂಥವ್ರು ಇವಾಗ ನೋಡಿ, ನಮಗೆ ಸಿನಿಮಾದಲ್ಲಿ ಪಾತ್ರಗಳು 1-2 ದಿನ ಸಿಕ್ಕಾಗ ಅದು ಖುಷಿ ಆಗುತ್ತೆ. ಅದಿಲ್ಲ ಅಂದಾಗ ಔಷಧಿ ಖರ್ಚಿಗೆಲ್ಲ ಎಷ್ಟು ಖರ್ಚಾಗೋದು ಅವಾಗ. ಅದೆಲ್ಲ ಅವನು ಹಾಲು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಿದ್ದು ಅದೆಲ್ಲ ನಾನು ನೋಡಿದ್ದೀನಿ. ಆ ಸಮಯದಲ್ಲಿ ಅಕ್ಕನ ಮದುವೆ ಮಾಡಬೇಕಾಗಿರೋ ಸಂದರ್ಭ ಬಂತು. ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದು, ಎಲ್ಲ ಮಾಡಿದ್ದು, ಎಲ್ಲರೂ ಸಹಾಯ ಮಾಡಿರೋದು. ಅವನು ಫೀಲ್ಡಿಗೆ ಬಂದಾಗ ಅವ್ರು ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಅವನಿಗೊಂದು ಚಾನ್ಸ್ ಕೊಡಬೇಕು. ಎಷ್ಟು ಚೆನ್ನಾಗಿ ಇದ್ದ ಹುಡುಗ, ಎಷ್ಟು ಮುದ್ದಾಗಿ ಅಲ್ವಾ, ಎಷ್ಟು ಒಂದು ಸಕ್ಕರೆದ ಬೊಂಬೆ ಥರ ಇತ್ತದು. ಆ ಥರ ಇದ್ದಾಗ ಹೇಗೆ ಅವ್ರ ಮಗ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಯಾರೂ ನಡೆಸ್ಕೊಳ್ಳಿಲ್ಲ. ಅದು ವಿಷಯದಲ್ಲಿ ನನಗೆ ನನ್ನ ಬಗ್ಗೆನೇ ಒಂದು ಹೆಮ್ಮೆ ಅಂತ ಅನ್ಸೋದು. ಯಾತಕ್ಕೆ ಅಂದರೆ ನನ್ನ ಮಗ ಯಾರ ಹತ್ರನೂ ಹೋಗಿ ನನಗೊಂದು ಚಾನ್ಸ್ ಕೊಡಿ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಕೇಳಿಲ್ಲ. ಅದಾಗಿ ಬಂದರೆ ಮಾಡೋದು, ಇಲ್ಲದಿದ್ದರೆ ಇಲ್ಲ ಅಂತ ಅಂದ್ಕೊಂಡಿತ್ತು. ಸೊ ದೇವರು ಬೇರೆ ದಾರಿನೇ ತೋರಿಸ್ದ, ಲೋಕೇಶ್ ಅವ್ರ ಆಮೇಲೆ ಬೇರೆ ದಾರಿನೇ ತೋರಿಸ್ದ. ಅದು ಒಂದು ಹೆಮ್ಮೆ ಇದೆ. ಪಾಪ ಹುಡುಗ ಆಗಲ್ಲ. ಆಮೇಲೆ ಪಾರ್ವತಿ ಅಂತ ಒಂದು ಸೀರಿಯಲ್ ಮಾಡ್ದ ಹುಡುಗ. ಅದು ಮಾಡಿದಾಗ ನಾನು ಸೀರಿಯಲ್ಗಳು, ಆಮೇಲೆ ಒಂದು ಕಿರುಚಿತ್ರ ಮಾಡಿದ್ವಿ. ಮಾಡಿದಾಗ ಅವ್ನಿಗೆ ತೋರಿಸ್ತಾ ಇದ್ದೆ, ನಂದು ಡೈರಿ ಎಲ್ಲ ನೋಡ್ತಿದ್ದೆ. ಅವನೆಲ್ಲರಿಗೂ ಹಂಗೆ ಅನ್ನೋದು, ಮದರ್ ಮಂಡ್ಯ ಅಂತಂದ್ಬಿಟ್ಟು. ಮದರ್ ಮಂಡ್ಯ ನಾನು 12 ಸೀರಿಯಲ್ ಮಾಡ್ತಾಯಿದ್ದೆ ಗೊತ್ತಾ. ನಾನು ಅವಾಗ ಒಂದೇ ಸಲ 1 ತಿಂಗಳಲ್ಲಿ 12 ಸೀರಿಯಲ್ ಬರೋದು. ಯಾವುದ್ಯಾವುದೋ ಸುವರ್ಣ ಚಾನಲ್ಲು, ಕಾವೇರಿ ಚಾನಲ್ಲು, ಇದು ಯಾವುದಪ್ಪ ಚಂದನ, ಇದು ಇದಪ್ಪ ಕಲರ್ಸು, ಉದಯ, ಮತ್ತೊಂದು. ಹೆಂಗೆ ಮಾಡ್ತೀರಾ ಇದನ್ನು? ಹೇಗೆ ಸಾಧ್ಯ? ಹೇಗೆ ಸಮಯ ಹೊಂದಿಸ್ತೀರ? ಬೆಳಗ್ಗೆ ಇಲ್ಲೇ ಇಷ್ಟು ಕೊಟ್ಟಿರ್ತೀನಿ ಕಣೋ, ಮಧ್ಯಾಹ್ನ ಒಂದು ಕಡೆ ಹೋಗ್ತೀನಿ ಕಣೋ, ಹೀಗೆಲ್ಲ ಮಾಡ್ತೀನಿ. ಹೌದಾ ಅಂತಂದ್ಬಿಟ್ಟು ಆ ಕಿರುಚಿತ್ರ ಆಗಿದ್ದೇನೆ ಅವ್ನು ಸಿನಿಮಾಗೆ ಹೋದ. ಎಷ್ಟು ಖುಷಿ ಆಯಿತು ಗೊತ್ತಾ, ಎಷ್ಟು ಖುಷಿ ಆಯಿತು. ಆ ಥರ ಬಂದಿದ್ದು ಹುಡುಗ, ಅಷ್ಟು ವಿನಮ್ರತೆಯಿಂದ ಸೌಮ್ಯದಿಂದ ಹಿಡ್ದಿದ್ದು ಹುಡುಗ. ಈ ಥರ ಹಿಂಗೆ ಒಂಥರ ರೌದ್ರತನ ಅಂದರೆ ಎಲ್ಲಿಂದ ನಂಬೋಕ್ಕೆ ಸಾಧ್ಯ? ಮೊನ್ನೆ ಅಯ್ಯಪ್ಪ ಈ ಥರ ಸಾಧ್ಯನಾ, ಈ ಥರ ಆಗೋಕ್ಕೆ ಸಾಧ್ಯನಾ ಅಂತ. ಅದು ಯಾತಕ್ಕೆ ಮನಸ್ಸು ಆ ಥರ ಅವನಿಗೆ ವಿಚಲಿತ ಆಯಿತು, ಏನಾಯಿತು ಅಂತ ನಮ್ಗೆ ಖಂಡಿತ ಗೊತ್ತಿಲ್ಲ ರೀ, ಖಂಡಿತ ಗೊತ್ತಿಲ್ಲ. ನಾವೇನೇ ಆದ್ರೂ, ಎಷ್ಟೇ ಇದಾದ್ರೂ ಪರ್ಸ್ನಲ್ ವಿಷಯಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಗೇನು ಹಕ್ಕಿದೆ ಅಲ್ವಾ? ನನ್ನ ಮಗ ಆಗಲಿ ಅವನಾಗಲಿ ಎಷ್ಟು ಗಳಸ್ತೆ ಕಂಠಸ್ತೆ ಥರ ಇದ್ದರು. ಏನಾದ್ರೂ ಒಂದು ಉಂಗುರ ಮಾಡಿಸಿದ್ರು ಇಬ್ಬರು ಒಂದೇ ಥರ, ಇಬ್ಬರು ಒಂದೇ ಥರ. ಒಂದು ಬಟ್ಟೆ ಇದು ತೊಗೊಳ್ಳೋ, ನೀನು ಇದು ಹಾಕೊಳ್ಳೋ, ಇದು ಚೆನ್ನಾಗಿದೆ. ಅವನೇನೋ ಒಂದು ಕಡ ತೊಗೊಂಡ ಅಂದರೆ ತೊಗೊಳ್ಳೋ ನೀನು, ನೀನು ಇದು ತೊಗೊಳ್ಳೋ ಅಂತ. ಒಬ್ಬರಿಗೆ ಸಹಾಯ ಮಾಡಬೇಕು ಅಂದರೆ ನಾನು ಎಷ್ಟು ಕೊಡ್ತೀನಿ, ನೀನು ಎಷ್ಟು ಕೊಡೋ. ಈ ಥರ ಬದುಕಿದಂಥವರು ಹಾಗೆ ದೂರ ಆಗಿಬಿಟ್ರು. ನಾನೇ ಹೋಗಿ ಕೇಳಿದೆ ದರ್ಶನ್ ಆದರೆ, ಯಾಕೋರೋ ನೀವಿಬ್ಬರು ಮಾತಾಡ್ತಾ ಇಲ್ಲ ಅಂದರೆ, ಅವಂತೂ ನಂದು ಇರುತ್ತೆ ಬಿಡಮ್ಮ, ನಿಂಗೆ ಯಾಕೆಮ್ಮ, ಕ್ರಾಂತಿ ಇಲ್ಲ. ಆ ಥರ ಇದ್ದಿದ್ದು ಹುಡುಗ ಈ ಥರ ಚೇಂಜಸ್ಸು ನನಗೆ ನಿಜಕ್ಕೂ ಗೊತ್ತಿಲ್ಲ. ಸಂಕಟ ಅಂದರೆ ನಮ್ಮ ಇಂಡಸ್ಟ್ರಿಲಿ ಎಲ್ಲೂ ಆಗಿದ್ದೇ ಇಲ್ಲ ಈ ಥರ. ನಮ್ಮ ಹಿಸ್ಟ್ರಿ ತೊಗೊಂಡಾಗ ಏನಾಗಿದೆ ಈ ಥರ, ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ? ಇದು ಯಾಕಾಯಿತು, ಯಾರಿಂದ ಆಯಿತು, ಏನಾಯಿತು ಏನೂ ನಮಗೆ ಗೊತ್ತಿಲ್ಲ. ಒಂಥರ ಇದಾಗೇ ಇದ್ದೀವಿ. ಆದರೆ ಆ ಘಟನೆ ಮಾತ್ರ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಎಲ್ರಿಗೂ ನ್ಯಾಯ ದೊರಕಲೇಬೇಕು, ಅವರಾಗಿರ್ಬೋದು ಇವರಾಗಿರ್ಬೋದು. ಅಷ್ಟೇ ಹೇಳೋಕ್ಕೆ ಸಾಧ್ಯ ಹೊರತು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ರೀ. ಬಟ್ ಅವ್ರ ಫ್ಯಾಮಿಲಿಗೆ ಹಂಗೆ ಆಗಲೇಬಾರ್ದಾಗಿತ್ತು. ಯಾಕಂದರೆ ಒಂದು ಸಂಸಾರ ಅಂದರೆ ಹಿಂಗಿದ್ದವರು ಹಾಗೆ ಅದು ಯಾತ್ರಿಂದ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ತುಂಬಾ ನಾವು ಕೂಡ ಬೇಡ್ಕೊಡೋದೇನು ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂಥ ತೊಂದರೆ ಆಗದೇನೆ ಎಲ್ಲರೂ ಕೂಡ ಒಳ್ಳೇದಾಗಿ ಚೆನ್ನಾಗಿರಲಿ ಅಂತ ಹೇಳಿನೇ ಅನ್ಕೊಳ್ಳೋದು. ಹಾಗೆಯೇ ಅಮ್ಮ, ಬಹಳಷ್ಟು ಎಕ್ಸ್ಪೀರಿಯನ್ಸನ್ನು ಹೊಂದಿರ್ತೀರ. ನಿಮ್ಮ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ಗಳಲ್ಲಿ
ತುಂಬಾ ಜನಕ್ಕೆ ಏನಾದರೂ ಒಂದು ಟಿಪ್ಸ್ಗಳನ್ನ ಕೊಟ್ಟಿರ್ತೀರಾ, ತುಂಬಾ ಜನಕ್ಕೆ ಹಲವಾರು ವಿಷಯಗಳನ್ನ ಶೇರ್ ಮಾಡ್ಕೊಂಡಿರ್ತೀರಾ, ಬಹಳಷ್ಟು ಇಂಡಸ್ಟ್ರಿನ ತುಂಬಾ ಹತ್ತಿರದಿಂದ ನೋಡಿರ್ತೀರಾ. ಇತ್ತೀಚಿನ ದಿನಗಳಲ್ಲಿ ನಮಗೆ ಕೇಳಿ ಬಂದಿದ್ದು ಥಿಯೇಟರ್ಸ್ಗಳು ಮುಚ್ಚೋಗ್ತಾ ಇವೆ, ಚೆನ್ನಾಗಿ ಮೂವೀಸ್ಗಳು ಬರ್ತಾ ಇದ್ರೂ ಕೂಡ ಜನ ಸಿನಿಮಾಗೆ ಬರ್ತಾ ಇಲ್ಲ. ಏನು ಪ್ರಾಬ್ಲಮ್ ಆಗ್ತಾ ಇರ್ಬೋದು ಇಂಡಸ್ಟ್ರಿನಲ್ಲಿ, ಅಥವಾ ಕಥೆಗಳು ಚೆನ್ನಾಗಿ ಬರ್ತಾ ಇಲ್ವಾ, ಮೂವೀಸ್ಗಳು ಚೆನ್ನಾಗಿ ಬರ್ತಾ ಇಲ್ವಾ, ಇಲ್ಲ ಅಂತ ಹೇಳಿದ್ರೆ ಮೇಕಿಂಗಲ್ಲಿ ಎಲ್ಲೋ ಒಂದು ಕಡೆ ಎಡವ್ತಾ ಇದ್ದಾರಾ, ಪ್ರಮೋಷನಲ್ಲಿ ಎಲ್ಲೋ ಒಂದು ಕಡೆ ಎಡವ್ತಾ ಇದ್ದಾರಾ, ಹೇಗೆ ಅಂತ ನೀವೇನಾದ್ರೂ ಅನಲೈಸ್ ಮಾಡಿದ್ದೀರಾ? ನನ್ಗನ್ಸುತ್ತೆ ಕತೆ ಚೆಂದ ಆದಾಗ, ಕತೆ ಗಟ್ಟಿ ಆದಾಗ ಸೊ ಜನ ತಾನಾಗೆ ಬರ್ತಾರೆ. ಅದೇ ಒಂದು ಕಾಂತಾರ ಚಿತ್ರ ಬಂದಾಗ ಯಾವ ಭಾಷೆಯವ್ರು ಕೇಳ್ತೀರಾ, ಮುಸ್ಲಿಮ್ಸ್ ಕೇಳ್ತೀರಾ, ತಮಿಳವ್ರು ಕೇಳ್ತೀರಾ, ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ ಇದು ಹಾಕೊಂಡು. ಆಮೇಲೆ ಇನ್ಯಾವುದೋ ಒಂದು ಚಾನಲಲ್ಲಿ ನೋಡಿದೆ, ಇಂಗ್ಲೀಷ್ ಚಾನಲ್ ಅದು, ಅವರು ಅದನ್ನು ಸಬ್ಟೈಟಲ್ ಮಾಡಿಕೊಂಡು ಬೇರೆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಇದು ಹೀಗಾಗುತ್ತೆ. ಸೊ ಕತೆ ಪುಟ್ಟಣ್ಣವ್ರು ಮಾಡ್ತಾ ಇದ್ದಾಗ ಕತೆ ಹೇಗಿತ್ತು, ಸಿದ್ಲಿಂಗಯ್ಯವ್ರು ಮಾಡ್ತಿದ್ದಾಗ ಕತೆ ಹೇಗಿರ್ತಿತ್ತು, ಇವಾಗ ಬರೀ ಹೊಡಿ ಬಡಿ ಕಡಿ ಸಾಯಿಸು ಚುಚ್ಚು. ನಮ್ಮ ಸಮಾಜ ಯಾವ ಕಡೆ ಹೋಗ್ತಿದೆ? ಏನು ಮಕ್ಕಳೆಲ್ಲ ಕಾಲೇಜ್ಗೆ ಹೋಗೋ ಹುಡುಗರು ಕತ್ತಿ ಹಿಡ್ಕೊಂಡೇ ಹೋಗ್ತಾರಾ? ಅವನೇನು ಚೆಕ್ ಮಾಡೋದಿಲ್ವಾ? ಸೊ ನೀವು ಕತೆ ಸಿನಿಮಾಯಿಂದ ನಾವು ಸಮಾಜನ ತಿದ್ದಬಹುದು ಅಂತ ಮುಂಚೆ ಎಲ್ಲ ತೋರಿಸ್ಕೊಟ್ಟವರು. ಬೇರೆ ಭಾಷೆಯವರೆಲ್ಲ ಪುಟ್ಟಣ್ಣವ್ರ ಸಿನಿಮಾ ನೋಡಿ, ಮಲಯಾಳಂ ಅವರೆಲ್ಲನೂ ಎಂಥದ್ದು ಕನ್ನಡ ಚಿತ್ರ. ಆಮೇಲೆ ನಮ್ಮ ಮಣಿರತ್ನಂ ಅವರು ಕನ್ನಡ ಚಿತ್ರ ಫಸ್ಟ್ ಮಾಡಿದ್ದು ಅಲ್ವಾ, ಭೂತಯ್ಯನ ಮಗ. ಅದನ್ನು 4 ಭಾಷೆಯಲ್ಲಿ ಮಾಡಿದ್ರು, ಲೋಕೇಶ್ ಅವರು ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ಅಷ್ಟೆಲ್ಲ ಮಾಡಿದಾಗ ನಮ್ಮ ಕನ್ನಡ ಚಿತ್ರ ಹಂಗೆ ಬೆಳೆಯುತ್ತೆ. ಅದೊಂದು ಸ್ವಲ್ಪ ಏನೋ ಒಂದು ಆ ಗ್ಯಾಪ್ ಇರುತ್ತಲ್ಲ, ಅದಾಗುತ್ತೆ. ಮತ್ತೆ ಕತೆ ಚೆನ್ನಾಗಿ ಬಂದಾಗ ಒಳ್ಳೆ ಡೈರೆಕ್ಟ್ರುಗಳಿದ್ದಾರೆ, ಮತ್ತು ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಇವಾಗ ಬರ್ತಾ ಇರೋ ಆರ್ಟಿಸ್ಟ್ಗಳು ನಿಮ್ಮಂಥ ಹುಡುಗರೆಲ್ಲ ಬರ್ತಾರಲ್ಲ, ಏನು ಆಸೆ ಇಟ್ಕೊಂಡು ಯಾವ್ಯಾವ ಥರ ಕತೆಗಳನ್ನು ಮಾಡಿಕೊಂಡು ಅವ್ರು ಹೊರಗಡೆ ಬರ್ತಾರೆ ಗೊತ್ತಾ? ನೀವು ಕಿರುಚಿತ್ರಗಳನ್ನು ನೋಡಿ, ಒಂದು 10 ನಿಮಿಷ 15 ನಿಮಿಷ ಎಂತೆಂಥ ಚಿತ್ರಗಳನ್ನ ಕೊಡ್ತಾರೆ ರೀ ಹುಡುಗರು. ನಮಗೆ ನಿಮ್ಮಂಥ ಯಂಗ್ಸ್ಟರ್ಸ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಅವ್ರ ತಲೆಯಲ್ಲಿ ಏನೇನು ಹೊಳೆಯುತ್ತೆ, ಏನೇನು ಹೋಗುತ್ತೆ ಅಂದ್ಬಿಟ್ಟು ಖುಷಿ ಆಗುತ್ತೆ. ಆದರೆ ಅವ್ರಿಗೆಲ್ಲ ಒಂದು ಚಾನ್ಸ್ ಸಿಗಬೇಕು, ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕು. ಆಗ ಸಿಕ್ಕಾಗ ಚೆನ್ನಾಗಿ ಆಗೇ ಆಗುತ್ತೆ ಅಂತ ಇದು. ಮತ್ತು ನಮ್ಮ ಬೇರೆ ಭಾಷೆಯ ಚಿತ್ರಗಳು ಅದು ಏನಂತಾರೆ ಅದಕ್ಕೆ, ಒಂದು ಜಾಸ್ತಿ ಹೇಳೋಕ್ಕೆ ಬರ್ತಾಯಿಲ್ಲ. ಅದು ನೋಡಿದಾಗ ನಾವು ಬೇರೆ ಒಂದು PVRಗೋ ಇನ್ನೆಲ್ಲ ಹೋದಾಗ ಬೇರೆ ಭಾಷೆ ಚಿತ್ರಕ್ಕೆ ಅಷ್ಟು ಕ್ಯೂ ನಿಂತಿರುತ್ತೆ ನಮ್ಮ ಜೊತೆ. ಆಮೇಲೆ ಇನ್ನೊಂದು ಅದು ನಂಗೆ ಇಷ್ಟ ಆಗಲಿಲ್ಲ ರೀ, ಎಲ್ಲ ಕಡೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾವು ಅದರಲ್ಲಿ ಸೋಲ್ತಾ ಇದ್ದೀವ ಅಂತ ಅನ್ಕೋತೀನಿ ನಾನು, ಅಲ್ವಾ? ನಮ್ಮದಲ್ಲದ ಒಂದು ನಮ್ಮ ನೇಟಿವಿಟಿ ಇಲ್ಲದೆ ಇರೋ ಅಂಥದ್ದು ಒಂದು ಕತೆಗಳನ್ನು ನಾವು ನೋಡಬೇಕು ಅಂತಂದರೆ ಅರ್ಗಿಸ್ಕೊಳ್ಳೋಕ್ಕೆ ಆಗಲ್ಲ. ಅದು ಆ ಭಾಷೆಯಲ್ಲಿ ಬಂದ್ರೇ ಚಂದ ಅಲ್ವಾ? ನಮ್ಮ ಭಾಷೆಯಲ್ಲೇ ಬಂದು ಆ ಕೋಳಿ ಹೆಸರು ಅಂತ ಒಂದು ಸಿನಿಮಾ ಬಂತದ್ದು, ನೀವು ನೋಡಿದ್ದೀರ? ನೀವು ನೋಡ್ಬೇಕ್ರಿ ಆ ಸಿನಿಮಾ, ನೀವು ನೋಡಬೇಕು. ನೀವು ನಮ್ಮ ಚಂಪಾ ಶೆಟ್ಟಿ ಅಂತ ಡೈರೆಕ್ಟ್ ಮಾಡಿರೋದು. ಆ ಒಂದು ಹೆಸರು ಅಂದರೆ ಸಾರೋದು. ಆ ಸಾರಿಗೋಸ್ಕರ ಒಂದು ಹೆಣ್ಣು ಏನು ಪರ್ದಾಡುತ್ತೆ ಗೊತ್ತಾ? ಒಂದು ಹೆಣ್ಣು, ಅದು ನಮ್ಮ ನೇಟಿವಿಟಿ ಅಲ್ವಾ? ಅದಿಲ್ಲದೆ ನಾವೇನೋ ಒಂದು ಕತೆ ಅವ್ರ ಕತೆ ತಗೊಂಡು ನಾವು ಮಾಡಿದ್ರೆ ಹ್ಞೂ ಅಂತೀಯಾ ಮಾವ, ಹ್ಞೂ ಅಂತೀಯಾ ಅಂತ ನಾವು ಕನ್ನಡದಲ್ಲಿ ಹಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಅದು ನನಗೆ ಒಂದು ಇಷ್ಟ, ನನ್ನ ಅನಿಸಿಕೆ. ಅದು ನಿಮ್ಗೆಲ್ಲ ಏನ್ ಅನ್ಸುತ್ತೋ ಗೊತ್ತಿಲ್ಲ. ಇಲ್ಲ, ಐ ಥಿಂಕ್ ಅದೊಂಥರ ಇವಾಗ ಸ್ಟಾರ್ಟ್ ಆಗಿರೋಂಥ ಒಂದು ಟ್ರೆಂಡ್ ಅಂತಾನೆ ಹೇಳ್ಬೋದು. ಮುಂಚೆಯಿಂದ ಇರಲಿಲ್ಲ, ಬಟ್ ಇವಾಗ ಯಾವಾಗ ಸ್ಲೋಲಿ ಒಂದು ಮೂವೀಸ್ಗಳೆಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿ ಬಂತು, ಕಲೆಕ್ಷನ್ ವೈಸ್ ಯಾವಾಗ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಮೇ ಬಿ ಕೆಲವರಿಗೆ ಅದು ಬಹಳ ಇಷ್ಟ ಆಗುತ್ತೆ, ಕೆಲವರಿಗೆ ಬರಬೇಕು. ಒಳ್ಳೆ ಕತೆ ಇದ್ದಾಗ, ಒಳ್ಳೆ ಕತೆ ಕೊಟ್ಟಾಗ ಪ್ಯಾನ್ ಇಂಡಿಯಾ ಮಾಡಿ, ಇಲ್ಲ ಅಂತ ಹೇಳಲ್ಲ. ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಅಂಡ್ ಇತ್ತೀಚಿನ ದಿನಗಳಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳೇನೆ ಬರ್ತಾ ಇಲ್ಲ. ಸೊ ಅವಾಗ ನಾವೆಷ್ಟು ನೋಡ್ತಾ ಇದ್ವಿ, ಬಹಳ ನೋಡ್ತಾ ಇದ್ವಿ. ಗೆಜ್ಜೆ ಪೂಜೆ, ಒಂದು ಶರಪಂಜರ, ಆ ಥರ ಆಕ್ಟ್ ಮಾಡೋರು ಯಾರು? ಇವಾಗ ನೀವು ಯಾವುದೇ ಚಿತ್ರಗಳನ್ನು ನೋಡಿ ಏಕತಾನತೆ ಇರುತ್ತೆ. ಬಟ್ ಇತ್ತೀಚಿನ ಚಿತ್ರಗಳಲ್ಲಿ, ನಾನು ಅದೂ ತಪ್ಪು ಅಂತ ನಾನು ಹೇಳಲ್ಲ, ಇತ್ತೀಚಿನ ಚಿತ್ರಗಳಲ್ಲಿ ರಕ್ಷಿತ್ ಶೆಟ್ಟಿ ಮಾಡಿದ್ರಲ್ಲ ಸಾಗರದಾಚೆ, ಸಪ್ತಸಾಗರದಾಚೆ, ಅದೇನು ಸಿನಿಮಾ ರೀ, ಅದೇನು ಸಿನಿಮಾ ಅದು ಅಪ್ಪ! ಅವ್ರ ಕಲ್ಪನೆ, ಅವರ ಆ್ಯಕ್ಟಿಂಗು, ಆ ಕಲಾವಿದರ ಒಂದು ಅಭಿನಯ, ಬಾಬಾ ನನಗೆ ಭಯ ಆಗೋಯ್ತು. ಆ ಥರ ಎಷ್ಟು ಜನ ಯಂಗ್ಸ್ಟರ್ಸು ಕಷ್ಟಪಡ್ತಾ ಇದ್ದಾರೆ
ಅಲ್ವಾ? ಹೌದು. ಆಗ ಆ ಥರ ಸರ್ಕಮ್ಸ್ಟೆನ್ಸ್ ಆಗಿ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಅದನ್ನ ನೋಡ್ಬಿಟ್ಟು ನಡ್ಗೋಗ್ಬಿಟ್ಟೆ, ನಮ್ಮ ಸಮಾಜದಲ್ಲಿ ಈ ರೀತಿ ಎಲ್ಲ ನಡೆಯುತ್ತಾ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ನಮಗೆಲ್ಲೂ ಪ್ರವಾಹ ಇಲ್ಲ, ಏನೂ ಇಲ್ಲ, ಅದರ ಕಲ್ಪನೆಯಲ್ಲೇ ಇದೆಯೋ, ಅಯ್ಯೋ ಹೌದಾ ಹಾಗಾಗೋಯ್ತಾ ಅಷ್ಟೇ ನಮಗೆ ಗೊತ್ತಿರೋದು. ಅಲ್ಲಿ ಅನುಭವಿಸ್ತಾ ಇರೋರು ಅಲ್ಲೊಂದು ಜೀವಿಸ್ತಿರ್ತಾರೆ ಕೆಲವ್ರಿಗೆ, ಅದು ಅದು ಹಾಗಾಗಿ ಆ ಕತೆ ಎಷ್ಟು ಹತ್ರ ಆಗ್ಬಿಡುತ್ತೆ ನೋಡಿ. ನಾನು ಸೆಕೆಂಡ್ ಹಾಫ್ ನೋಡೋಕ್ಕೆ ಹೋಗ್ಲಿಲ್ಲ ಗೊತ್ತಾ, ಇನ್ನೇನು ಘೋರವಾಗಿರುತ್ತೋ ಅಂತ ಅಂದ್ಬಿಟ್ಟು. ಯಪ್ಪ ಅದು ತುಂಬ ಇತ್ತೀಚಿನ ದಿನದಲ್ಲಿ ನನಗೆ ಅಂಥ ಸಿನಿಮಾ ಹೋಗೋದಿಲ್ವೇನ್ರಿ? ಕತೆ ಚೆನ್ನಾಗಿಲ್ವಾ, ಡೈರೆಕ್ಷನ್ ಚೆನ್ನಾಗಿಲ್ವಾ, ಆ್ಯಕ್ಟ್ರುಗಳು ಚೆನ್ನಾಗಿಲ್ವಾ ಅಲ್ವಾ? ಸೊ ಎಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ಗಳನ್ನ ಕೂಡ ಮಾಡ್ಕೊಂಡ್ರು, ಅದಕ್ಕೆ ವೆಯ್ಟ್ ಜಾಸ್ತಿ ಮಾಡ್ಕೊಂಡು ರೆಡ್ಯೂಸ್ ಮಾಡಿ ಕೂದಲೆಲ್ಲ ಉದ್ದಬಿಟ್ಟು ಶಾರ್ಟ್ ಮಾಡಿಸ್ಕೊಂಡು ಅಂಡ್ ಕತೆಗೆ ಎಷ್ಟು ಬೇಕು ಅಷ್ಟೇ ಎನರ್ಜಿ ತುಂಬಿಟ್ಟು ಲಾಸ್ಟ್ ವರ್ಗು ಕೂಡ ಫೈಟ್ ಮಾಡ್ತಾರೆ. ಐ ಥಿಂಕ್ ನೀವು ಸೈಡ್ ಬಿನು ಕೂಡ ನೋಡ್ಬೇಕು. ಅಷ್ಟು ಧೈರ್ಯ ಚೆನ್ನಾಗಿದೆ ಆಕ್ಚುಲಿ. ಅಳು ನನಗೆ ತಡ್ಕೊಳಕ್ಕೆ ಆಗಲ್ಲ ಸಂಕಟನ. ಅದಕ್ಕೆ ಅಂಡ್ ಸೊ ಇವಾಗ ಜೀನಿಯಸ್ ಮುತ್ತನ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಸೊ ಮಾಸ್ಟರ್ ಶ್ರೇಯಸ್ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಅವರು ಒಂದು ಆಕ್ಟಿಂಗು, ನೀವು ಬಹಳಷ್ಟು ಜನ ಮಾಸ್ಟರ್ಸ್ಗಳನ್ನ ನೋಡಿರ್ತೀರ, ಅವ್ರನ್ನೆಲ್ಲ ಮಾಸ್ಟರ್ ಮಾಡಿರೋಂಥವ್ರು ನೀವು ಆಕ್ಚುಲಿ. ಸೊ ಅವರು ಹೇಗಿತ್ತು ಆನ್ ಸ್ಕ್ರೀನ್ ಅಲ್ಲಿ? ಈ ಹುಡುಗ ಆಕ್ಟ್ ಮಾಡಿದಾನೆ ಅಂತಾನೆ ಅನ್ಸಲ್ಲ ಗೊತ್ತಾ, ತುಂಬಾ ಸಹಜವಾಗಿದ್ದ. ಅವ್ರು ಏನ್ ಹೇಳ್ತಾರೆ ಅದ ಡೈಲಾಗ್ ಎಲ್ಲ ಅದನ್ನೆಲ್ಲ ಹೇಳ್ಕೊಂಡು ಏನ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ತುಂಬಾನೇ ಸಹಜವಾಗಿದ್ದ. ಎಲ್ಲರೂ ಆ್ಯಕ್ಟ್ ಮಾಡಿದ್ದಾನೆ, ಇದು ಹೀಗೆ ಇದು ಅಮ್ಮ ಹೀಗಾಗುತ್ತಾ ನಿನಗೆ, ಅಯ್ಯೋ ಹೇಳಮ್ಮ ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಸಹಜವಾಗಿ ಮಾಡಿದ್ದಾನೆ. ಇವಾಗ ಟ್ರೆಂಡ್ಗೆ ಅದೇ ಬೇಕಾಗಿರೋದು. ಎಲ್ಲೂ ಆ್ಯಕ್ಟ್ ಮಾಡಬಾರ್ದು. ನಾವು ಅಭಿನಯ ಮಾಡ್ತೀವಿ ಅಂತಂದರೆ ನಾವೆಲ್ಲೂ ಆ್ಯಕ್ಟ್ ಮಾಡಬಾರ್ದು, ಸಹಜವಾಗಿರಬೇಕು. ಸಹಜವಾಗಿ ಇವಾಗ ನಿಮ್ಮ ಹತ್ರ ಹೇಗೆ ಮಾತಾಡ್ತಿದ್ದೀನೋ ಹಾಗೆ ನಾನು ನನ್ನ ಪಾತ್ರ ಅಂದರೆ ಆಯಾ ಪಾತ್ರ ಏನು ಬಯಸುತ್ತೆ ಆ ಥರ ಮಾತಾಡೋದು. ಅದರಲ್ಲಿ ಅವ್ನು ಗೆದ್ದಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ನಿರ್ದೇಶಕರು ಕೂಡ ಹಾಗೆ ಕೆಲಸ ಚೆನ್ನಾಗಿ ತೊಗೊಂಡಿದ್ದಾರೆ. ಆ ಥರ ಕೆಲಸ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಮತ್ತು ಆ ಪರಿಸರ ಅದೆಲ್ಲ ಇದ್ರೆ ಹೊರಾಂಗಣ ಚಿತ್ರೀಕರಣ ಮಾಡಿರೋದು ಇದೇನೇ ನನಗೆ ತುಂಬ ಇಷ್ಟ ಆಗೋಯ್ತು. ಆ ಬೆಳಗಿನ ರಂಗನ ಬೆಟ್ಟ, ಆ ಕಾಡು ನಿವಾಸಿಗಳು, ಅವ್ರ ಬದುಕು ಎಲ್ಲ ಹೇಗಿರುತ್ತೆ ಅಂತ ತುಂಬ. ಅಂಡ್ ಮಕ್ಕಳ ಚಿತ್ರ ಅಂತ ಹೇಳಿ ಬಂದ್ರೆ ಬಹಳಷ್ಟು ಕಡಿಮೆನೇ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಬಿಕಾಸ್ ವಿಜಯ ರಾಘವೇಂದ್ರ ಅವ್ರು ಮಾಡ್ತಾ ಇದ್ರು, ಆಮೇಲೆ ಪುನೀತ್ ಸರ್ನು ಕೂಡ ಮಾಡಿದ್ರು. ಸೊ ಒಂದು ಮೈತ್ರಿ ಅಂತ ಹೇಳಿ ಒಂದು ಚಿತ್ರ ಮಾಡಿದ್ರು. ಸೊ ಅದು ಅದ್ಭುತವಾಗಿ ಬಂತು ಅಂಡ್ ಅತ್ಯದ್ಭುತವಾಗಿರುವಂತ ಒಂದು ಪ್ರತಿಕ್ರಿಯೆಯನ್ನು ಕೂಡ ಬಂತು ಆ ಒಂದು ಮೂವಿಗೆ. ಬಿಕಾಸ್ ಸಂದೇಶ ಕೊಡ್ತಾ ಇದಾರೆ, ಸೊಸೈಟಿಗೆ ಏನೋ ಒಂದು ಸಂದೇಶ ಕೊಡ್ತಾ ಇದಾರೆ. ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಸ್ಮಾಲ್ ಸ್ಕ್ರೀನ್ ಅಲ್ಲೂ ಕೂಡ ಮಕ್ಕಳನ್ನ ಒಂದು ರಿಯಾಲಿಟಿ ಶೋ ನಲ್ಲಿ ತೋರಿಸ್ತಾ ಇದಾರೆ ಅಂತ ಹೇಳಿದ್ರೆ, ಕೆಲವರು ಚೈಲ್ಡ್ ಲೇಬರ್ ಆಕ್ಟಿಗೆ ಅಗೇನ್ಸ್ಟ್ ಆಗಿರುತ್ತೆ ಅನ್ನೋ ತರ, ಅಂದ್ರೆ ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡು ಹಣ ಸಂಪಾದಿಸ್ತಾ ಇದ್ದಾರೆ. ಆ ತರದ್ದು ಮಾತುಗಳನ್ನು ಕೂಡ ಕೇಳಿ ಬಂತು. ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಅವರ ಒಂದು ಪ್ರತಿಭೆ ಇರೋದನ್ನ ನಾವೆಲ್ಲ ಒಂದ್ ಕಡೆ ಶೋಕೇಸ್ ಮಾಡ್ತಾ ಇದೀವಿ, ಅದ್ರಲ್ಲಿ ಏನು ತಪ್ಪಿಲ್ಲ. ಅವರು ಓದನು ಕೂಡ ಇದೆ, ಅದ್ರ ಜೊತೆಗೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳಿ ಇದನ್ನು ಕೂಡ ಆಡ್ ಮಾಡಿದ್ದಾರೆ. ಸೊ ಬೇಸಿಕಲಿ ಎಲ್ಲೋ ಒಂದ್ ಕಡೆ ಅವರು ತಪ್ಪಾಗಿ ಕೇಳ್ತಾ ಇದಾರ ಅಥವಾ ಎಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದಾರ ಆ ಒಂದು ರಿಯಾಲಿಟಿ ಶೋಸ್ಗಳನ್ನ, ಅಥವಾ ಈ ತರ ಚಿತ್ರ ಬರ್ತಾ ಇರೋದನ್ನ ಹೇಗೆ? ಇಲ್ಲಪ್ಪ, ಈಗಿನ ಮಕ್ಕಳನ್ನ ಅಂತ ಮೀರಿಸೋ ಅಂತ ಪ್ರತಿಭೆ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ನಾವು ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ವರ್ಷಗಳನ್ನ ತಗೊಂಡ್ವೋ ಏನೋ. ಆ ಮಕ್ಕಳಿಗೆ ಏನು ಲೀಲಾಜಾಲವಾಗಿ ಅಭಿನಯಿಸ್ತಾರೆ ಅಂತಂದರೆ, ಯಾವುದೇ ಪಾತ್ರ ಕೊಡಲಿ ಅಷ್ಟು ಲೀಲಾಜಾಲವಾಗಿ. ಮತ್ತು ಸಂಗೀತ ಹೇಳೋದ್ರಲ್ಲಿ ಆ ಸರಿಗಮಪ ಆಗಿರ್ಬೋದು, ಐಡಲ್ ಇಂಡಿಯಾ ಮೈಡಲ್ ಇಂಡಿಯಾ ಅದು ಇದು, ಅಮ್ಮ ಅಂತ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಗೊತ್ತಾ. ಹೇಗೆ ಸಾಧ್ಯ ಇದು? ಹೇಗೆ ಸಾಧ್ಯ? ಮಕ್ಕಳಲ್ಲಿ ಇಷ್ಟೊಂದು ಪ್ರತಿಭೆ ಇರುತ್ತಾ ಅಂತ. ಅದೇ ದೊಡ್ಡವ್ರು ಹಾಡಲಿ ಅದೆಲ್ಲ ಎಲ್ಲೋ ಸ್ವಲ್ಪ ಅದು ತಪ್ಪಾಯಿತು ಇದು ತಪ್ಪಾಯಿತು ಅಂತ. ಈ ಮಕ್ಕಳಿಲ್ಲ, ಅದು ಆ್ಯಸ್ ಇಟ್ ಈಸ್ ಏನಿರುತ್ತೋ ಅದನ್ನು ಹಾಡುತ್ತವೆ ಮಾಡತ್ವೆ ಆ್ಯಕ್ಟ್ ಮಾಡತ್ವೆ ಅಂತಂದರೆ, ನನಗಿಂತ ಕಿರಿಯರಿಲ್ಲ, ಇಂದಿನ ಮಕ್ಕಳಿಗಿಂತ ಹಿರಿಯರಿಲ್ಲ. ಅಷ್ಟು ಪ್ರತಿಭಾನ್ವಿತ ಮಕ್ಕಳು ಈ ಜನ್ರೇಷನ್ ಅವರು. ನೆಕ್ಸ್ಟ್ ಇನ್ನೆಂಥವ್ರು ಹುಡ್ತಾರೋ ಗೊತ್ತಿಲ್ಲ, ಅಂಥ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ. ಸೊ ಅವ್ರದ್ದು ಟ್ಯಾಲೆಂಟ್ ಎಲ್ಲ ತೆಗಿಬೇಕಿರಿ. ಅದು ಒಂದು ನೆನಪಿರುತ್ತೆ ನಮಗೆ, ಓ ಚಿಕ್ಕ ವಯಸ್ಸಲ್ಲಿ ಇದೆ. ಅವ್ನು ಹೋಗ್ತಾ ಹೋಗ್ತಾ ಪೆದ್ದ ಆಗ್ಬೋದು, ಯಾರಿಗೂ ಗೊತ್ತು. ಮನೆಯಲ್ಲಿರುವಂತ ಮಕ್ಕಳು ನಿಮಗೆ ಎಷ್ಟು ಕಾಟ ಕೊಡ್ತಾರೆ ಅಥವಾ ನೀವು ಎಷ್ಟು ಕಾಟ ಕೊಡ್ತೀರಾ? ಅದೇ ಹೇಳ್ತಿದ್ದೆ ಅವ್ರಿಗೆ ಯಾರಿಗೋ. ನನ್ನ ಮೊಮ್ಮಗ ದೊಡ್ಡವನು ತುಂಬ ಅದೇ ಜೀನಿಯಸ್ ಅಂತ ಹೇಳ್ಬೋದು. ಅವನು ಯಾವಾಗಲೂ ಗಂಭೀರ, ಅವನು ಓದು ಅವನಿದು ಇದು ಮಾಡೋ ಹಿಂಗನ್ನೋದು ಒಂಥರ ಸಫಿಸ್ಟಿಕೇಟೆಡ್ ಆಗಿ. ಎರಡನೇವನಲ್ಲ ಅವನು, ಇದಾಗಲ್ಲ ಬಿಡು ಮಗ ನಿನ್ನ ಹತ್ರ
ನಿನ್ನ ಕೈಲಿ ಆಗಲ್ಲ ಬಿಡು, ಅದನ್ನು ಬಿಟ್ಬಿಡು. ಹಾಗೆ ಮಾತ್ರ ಹೇಳಬೇಡ ಅಮ್ಮ, ಅಮ್ಮ ಹಾಗೆ ಹೇಳಬೇಡ, ಇದಾಗತ್ತೆ ನನ್ನಿಂದ, ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳುತ್ತದು. ಅಯ್ಯಪ್ಪ, ನೀವು ಆ ಮಕ್ಕಳ ಜೊತೆ ನೋಡಿ. ಇನ್ನೊಂದು ವಿಷಯ, ಆ್ಯಕ್ಟಿಂಗನ್ನು ನಾವು ಕಲಿಬೇಕು ಅಂತಂದರೆ ಆ ಮಕ್ಕಳ ಮುಖನ ನೋಡಬೇಕು. ಆ ಮಕ್ಕಳ ಮುಖ ನೋಡ್ತಾ ಇದ್ರೆ ಸಾಕು, ಯಾವ ಪಾತ್ರ ಏನೇನು ಮಾಡ್ಬೋದು ಅಂತ. ಅದು ಈ 5 ವರ್ಷದ ಒಳಗಡೆ ಇರೋ ಮಕ್ಕಳು ಏನೇನು ಮಾತಾಡತ್ವೆ, ಏನೇನು ಅವ್ರಿಗೆ ಎಲ್ಲಿಂದ ಅದನ್ನು ಕಲೆಕ್ಟ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅದು ಮತ್ತು ಪ್ರಾಣಿಗಳು ಅವ್ರ ಮುಖ ನೋಡಿದ್ರೆ, ಅವು ನಾವು ಕೋಪ ಮಾಡ್ಕೊಂಡ್ರೆ ಅದು ಹೇಗೆ ಮುಖನ ಹೇಗೆ ಇದು ಬೇಜಾರು ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳುತ್ತೆ, ಕೊಯ್ ಅಂದ್ಕೊಂಡು ಹಿಂಗೆ ಅಂದ್ಕೊಳ್ಳೋದು. ಒಂದು ಹಸು ಯಾವತ್ತೋ ಒಂದಿನ ಅದಕ್ಕೊಂದು ಹಣ್ಣು ಕೊಟ್ಟಿರಿ, ನಾವು ಇನ್ಯಾವತ್ತೋ ಹೋಗಿ ಅದ್ರ ಹತ್ರ ಹೋದಾಗ ಆ ಕಿವಿನ ಹಿಂಗೆ ಹಿಂಗೆ ಮಾಡುತ್ತೆ. ಎಷ್ಟು ಅಲ್ವಾ? ಆ ಪ್ರಾಣಿಗಳ ಮುಖ ನೋಡಿದ್ರೆ, ಆ ಕಣ್ಣಲ್ಲಿ ನೋಡಿದ್ರೆ ಸಾಕು, ನಿಮಗೆ ಎಲ್ಲ ಭಾವನೆಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಥರ ಇರಬೇಕಾಗಿನೇ. ಓಕೆ. ಆ್ಯಂಡ್ ನೀವು ನಿಮ್ಮ ಕಂಪ್ಲೀಟ್ ಕುಟುಂಬನೇ ಒಂದು ಇಂಡಸ್ಟ್ರಿಗೆ ಮೀಸಲಾಗಿದೆ ಅಂತಲೇ ಹೇಳ್ಬೋದಮ್ಮ. ಒಂದಲ್ಲ ಒಂದು ರೀತಿಯಲ್ಲಿ ಅವತ್ತಿನ ಕಾಲದಿಂದನೂ ಇವತ್ತಿನ ಕಾಲದವರೆಗೂ, ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಟಿವಿ ಏನು ಅಂತ ಗೊತ್ತಿಲ್ಲದೆ ಇರೋವಂಥ ಒಂದು ಸಮಯದಿಂದನೂ ಕೂಡ ಇವಾಗ ಸ್ಮಾರ್ಟ್ LED TV ಬರೋವರೆಗೂ ಕೂಡ ನೀವು ಎಲ್ಲರೂ ಕೂಡ ಟಿವಿಯಲ್ಲಿ ಕಾಣಿಸ್ಕೊಂತಾ ಇದ್ದೀರಾ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದ ಹಿಡಿದು ಕಲರ್ಫುಲ್ HD 4K 8K ವರ್ಗೂ ಕೂಡ ನೀವು ಬರ್ತಾ ಇದ್ದೀರಾ. ಸೊ ಈಗ ನೆಕ್ಸ್ಟ್ ಜನರೇಷನ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡೋಂಥ ಪ್ಲಾನ್ ಇದೆಯಾ? ನನ್ನ ಮೊಮ್ಮಗ ಇದು ಯಾವುದು GST ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಏನು ಡೈಲಾಗ್ ಕೊಟ್ಟರೆ ಗಳಗಳ ಅಂತ ನಿರರ್ಗಳವಾಗಿ ಹೇಳ್ಬಿಡ್ತಾನೆ, ಅಷ್ಟು ಚೆನ್ನಾಗಿ. ಆಮೇಲೆ ಇವಾಗ ಅದರ ಬಗ್ಗೆ ಇದು ವ್ಯಾಖ್ಯಾನ ಮಾಡೋದು, ಅವ್ರು ಆ್ಯಕ್ಟಿಂಗ್ ಹೀಗೆ ಮಾಡಿದ್ದಾರೆ ಅಲ್ವಾ, ಹಾಗೆ ಮಾಡಿದಂತ. ಸುಮ್ಮನೆ ಇರು ಮಗ, ಇನ್ನೂ ಕಲಿಯೋದು ತುಂಬ ಇದೆ. ಅದನ್ನ ನೋಡ್ತಾ ಇರು ನೀನು, ಯಾರು ಏನೇನು ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಕಮೆಂಟ್ ಮಾಡಬೇಡ, ನಿನ್ನ ವಯಸ್ಸಲ್ಲ ಅದು ಕಮೆಂಟ್ ಮಾಡೋದಕ್ಕೆ, ಕಲಿತಾ ಹೋಗುವಂಥ ವಯಸ್ಸು. ತಪ್ಪಾಗಿದೆ ಅಂದರೆ ತಪ್ಪಾಗಿರುತ್ತೆ, ಇಲ್ಲ ಅಂತಲ್ಲ ಅಂತ. ಆ ಕಮೆಂಟ್ ಮಾಡೋ ಅಂತ ಅಷ್ಟರ ಮಟ್ಟಿಗೆ ಬೆಳೆದಿರುತ್ತವಲ್ಲ ಮಕ್ಕಳು, ಈಗಿನ ಮಕ್ಕಳು, ಅದು ನನಗೆ ಆಶ್ಚರ್ಯ ಆ ಥರವಂಥದ್ದು. ಆಗಲೇ 4ನೇ ಜನರೇಷನ್ನು ಇಂಡಸ್ಟ್ರಿಗೆ ನಾವು ಕೊಟ್ಟಾಯಿತು. ಸೊ ಅದೊಂದು ಹೆಮ್ಮೆ ಇದೆ ನಮಗೆ. ನಾವು ಕಲೆ ಅಂತ ಅರಸಿ ನಾವು ಇಲ್ಲಿ ಬಂದದ್ದಕ್ಕೆ ಆ ಕಲಾದೇವಿ ಸರಸ್ವತಿ ನಮ್ಗೆ ಯಾವ ಒಂದು ಇದನ್ನು ಮಾಡಿಲ್ಲ, ನ್ಯೂನತೆಯನ್ನು ಕೊಟ್ಟಿಲ್ಲ. ಒಂದು ಒಳ್ಳೆ ಹೆಸರು, ಒಳ್ಳೆ ಕುಟುಂಬ, ಒಳ್ಳೆ ಮಕ್ಕಳು, ಮೊಮ್ಮಕ್ಕಳು, ಒಂದು ಬದುಕು ಎಲ್ಲವನ್ನ ಕಟ್ಟಿಕೊಟ್ಟಿದ್ದಾಳೆ. ಸೊ ಹಾಗಾಗಿ ಆಕೆಗೆ ನಾನು ಧನ್ಯವಾದ ಹೇಳ್ತೀನಿ. ನನಗೆ ಸಿಕ್ಕಂಥ ಅದೃಷ್ಟ, ಯಾರು ಈ ಕಲೆಯನ್ನು ಅರಸಿ ಬರ್ತಾರೋ ಅವ್ರಿಗೆಲ್ಲರಿಗೂ ಕೊಡಪ್ಪ ದೇವ್ರೆ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಎಸ್, ಬಹಳ ಒಳ್ಳೆ ಮಾತು. ಆ್ಯಕ್ಚುಲಿ ನಮಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಈ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಆಗಲೇ ಹೇಳಿದಾಗೆ ನೀವು ಅವಾಗಿಂದ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಿಂದ ಇವತ್ತಿನ ಯೂಟ್ಯೂಬ್ವರೆಗೂ ಕೂಡ ಎಲ್ಲ ಕಡೆ ಕಾಣಿಸ್ಕೊಂತೀರಾ. ಇದೇ ರೀತಿಯಾಗಿ ಸಕ್ರಿಯವಾಗಿರಿ. ಆ್ಯಂಡ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ಗಳನ್ನು ಆ್ಯಂಡ್ ಒಳ್ಳೊಳ್ಳೆ ಮೂವೀಸ್ಗಳನ್ನು, ಒಳ್ಳೆ ಪ್ರಾಜೆಕ್ಟ್ಸ್ಗಳು, ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಕಲಾ ಸೇವೆನ ನಿಮ್ಮ ಕಡೆಯಿಂದ ಮಾಡ್ತಾ ಇರಿ. ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಜೀನಿಯಸ್ ಮುತ್ತುಗೂ ಕೂಡ ಒಳ್ಳೇದಾಗಲೇಬೇಕು. ನಮ್ಮ ನಿರ್ಮಾಪಕಿ ಎಷ್ಟು ದುಡ್ಡು ಹಾಕಿರ್ತಾರೆ ಪಾಪ, ಆ ದುಡ್ಡು ಎಲ್ಲಿಂದ ತಂದಿರ್ತಾರೋ ಏನು ಕಥೆಯೋ ಏನೋ, ಆದರೆ ಅವ್ರಿಗೂ ಒಂದು ಸಕ್ಸಸ್ ಸಿಗಬೇಕು. ಆದರೆ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಅವರು ತಲುಪಿಸಿದ್ದಾರೆ. ಸೊ ಪ್ರೋತ್ಸಾಹಿಸಿ, ದಯವಿಟ್ಟು ಪ್ರೋತ್ಸಾಹಿಸಿ. ಆಗಸ್ಟ್ 9ನೇ ತಾರೀಕು ಪ್ರತಿಯೊಬ್ಬರೂ ಕೂಡ ಜೀನಿಯಸ್ ಮುತ್ತನ್ನ ನೋಡಬೇಕು ಅಂತ ಹೇಳಿದ್ರೆ ಚಿತ್ರಮಂದಿರದಲ್ಲೇ ಬಂದು ಚಿತ್ರನ ನೋಡಿ ಅಂತ ಹೇಳಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿಯೊಬ್ಬರೂ ಕೂಡ ಏನಾದ್ರೂ ನಮ್ಮ KFI ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಗಿರಿಜಮ್ಮ ಅವರ ಸ್ಟೈಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಒಳ್ಳೇದಾಗ್ಲಿ, ಬಹಳ ನಿಮಗೂ ಒಳ್ಳೇದಾಗ್ಲಿ. ಪಾಪ ನೀವು ಬೆಳಗ್ಗಿನಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಇರ್ತೀರಾ. ಆ ಎಲ್ಲ ಕೆಲಸವನ್ನು ಒಂದು ಮನಸ್ಫೂರ್ತಿಯಾಗಿ ಮಾಡಿ ನಿಮ್ಗೆ ಸಕ್ಸಸ್ ಸಿಗಲಿ, ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ. ಖಂಡಿತ.